ನಾನು ಈ ಮುಂಚೆ ಹೇಳಿದ್ನಲ್ಲ, ಪಾರ್ಲಿಮೆಂಟ್ ಭವನ ಹಂಗೇರಿ ದೇಶದ್ದು, ಅದು ನನ್ನ ಬೆನ್ನ ಹಿಂದೆ ಇದೆ. ಇದು ಬರೀ ಪಾರ್ಲಿಮೆಂಟ್ ಭವನ ಅಲ್ಲ, ಈ ದೇಶದ ಅನೇಕ ಮಹತ್ವದ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟಿರತಕ್ಕಂತಹ ಒಂದು ವಸ್ತು ಸಂಗ್ರಹಾಲಯ ಕೂಡ. ಇದು 1904ರಲ್ಲಿ ಇದು ಲೋಕಾರ್ಪಣೆಗೊಂಡಂಥ ಭವನ, ಭವ್ಯವಾದ ಭವನ. ಇದನ್ನು ಕಟ್ಟಿದವನು ಇಮ್ರೆ ಸ್ಟೈಂಡಿಲ್ ಅಂತ. ಇಮ್ರೆ ಸ್ಟೈಂಡಿಲ್ ಒಂದು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಗೆಲ್ಲುವುದರ ಮೂಲಕ ಇದನ್ನು ಕಟ್ಟುವಂತಹ ಶಿಲ್ಪಿಯಾಗಿ ಆಯ್ಕೆ ಆಗ್ತಾನೆ. ಪಾಪ 17 ವರ್ಷ ಇದರ ಕನ್ಸ್ಟ್ರಕ್ಷನ್ ಆಗುತ್ತೆ, ನಿರ್ಮಾಣವೂ ಆಗುತ್ತೆ. ದುರದೃಷ್ಟ ಅಂದರೆ ಇಮ್ರೆಗೆ ಕಣ್ಣು ಹೋಗುತ್ತೆ. 2 ವರ್ಷ ಮುಂಚೆನೇ ಅವನು ತೀರ್ಕೊಂಡು ಬಿಡ್ತಾನೆ, ಕಟ್ಟಡದ ಲೋಕಾರ್ಪಣೆಗೆ ಮುನ್ನ. ಅಥವಾ ಅವನ ಕನಸಿನ ಕಟ್ಟಡ ಕಟ್ಟಿ ಮುಗಿಯೋದ್ರೊಳಗಡೆ ಅದನ್ನು ನೋಡೋ ಸೌಭಾಗ್ಯವೇ ಅವನಿಗೆ ಇರೋದಿಲ್ಲ. ಇದರೊಳಗಡೆ ಸುಮಾರು 40 kgಯಷ್ಟು ಚಿನ್ನ ಇದೆಯಂತೆ. ಹಾಗಾಗಿ ಕೆಲವು ಕಡೆ ಭಾಗಶಃ ಚಿತ್ರೀಕರಣಕ್ಕೆ ಅನುಮತಿ ಇದೆ, ಕೆಲವು ಕಡೆ ಇಲ್ಲ ಅಂತ ಕೇಳಲ್ಪಟ್ಟಿದ್ದೇನೆ. ನಾನು ಇನ್ನೂ ಒಳಗಡೆ ಹೋಗ್ತಾ ಇದ್ದೇನೆ. ಅದಕ್ಕೆ ಹೊರಭಾಗದಿಂದ ನಿಮಗೆ ಕಟ್ಟಡವನ್ನು ತೋರಿಸ್ಬಿಡೋಣ, ಒಳಗಡೆ ಚಿತ್ರೀಕರಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ. ಒಟ್ಟಾರೆ ಇದನ್ನು ನೋಡಲಿಕ್ಕೆ ಜನ ದೇಶ ವಿದೇಶಗಳಿಂದ ಬಂದು ಮುಂಜಾನೆ ಕ್ಯೂ ನಿಂತು, ಯಾಕೆಂದರೆ ಆನ್ಲೈನಲ್ಲಿ ಟಿಕೆಟ್ಗಳು ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಇಲ್ಲಿ ಮಾರಾಟವಾಗೋ ಟಿಕೆಟ್ಗಳು ಬಹಳ ಕಡಿಮೆ. ಅದರಲ್ಲೂ ವಾರಾಂತ್ಯಗಳಲ್ಲಂತೂ ತುಂಬ ಕಷ್ಟ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ಇಲ್ಲಿ ಪ್ರತ್ಯಕ್ಷವಾಗಿದ್ದೀವಿ, ಕ್ಯೂ ನಿಂತ್ಕೊಂಡಿದ್ದೀವಿ. ನನ್ನ ಬಲಬದಿಯಲ್ಲಿರ್ತಕ್ಕಂತಹ ಈ ಒಂದು ಶಿಲ್ಪಗಳೆಲ್ಲ ಬಹುಶಃ ದೇಶ ಪ್ರೇಮಿಗಳ, ಹೋರಾಟಗಾರರ, ಸೈನಿಕರ, ಜನನಾಯಕರ ಸಾಂಕೇತಿಕ ಪ್ರತಿಮೆಗಳಿರಬೇಕು. ಗೊತ್ತಿಲ್ಲ ನನಗೆ, ಯಾಕೆಂದರೆ ಅಲ್ಲಿ ಒಂದು ಅಕ್ಷರ ಇಂಗ್ಲೀಷ್ ಇಲ್ಲ, ನನಗೆ ಅದು ಗೊತ್ತಾಗಲಿಲ್ಲ ಹೇಳಲಿಕ್ಕೆ. ಆದರೆ ಖಂಡಿತ ಈ ವಾಸ್ತುಶಿಲ್ಪಗಳು ಅದ್ಭುತವಾಗಿದ್ದಾವೆ. ಸಾಹಸವನ್ನು, ಪರಾಕ್ರಮವನ್ನು ಕುರಿತು ಮಾತನಾಡ್ತವೆ ಅಂತ ಗೊತ್ತು. ನನಗೆ ಹಂಗೇರಿಯನ್ ಭಾಷೆ ಬರೋದಿಲ್ಲ, ಅದರಿಂದ ಅವರು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ, ಆ ಮಾಹಿತಿ ಕೂಡ ಸಿಕ್ಕಲಿಲ್ಲ. ಸಾಧ್ಯವಾದರೆ ಒಳಗಡೆ ಪಾರ್ಲಿಮೆಂಟ್ ಭವನದಲ್ಲಿ ವಿಡಿಯೋ ಮಾಡಿ ಟ್ರೈ ಮಾಡ್ತೀನಿ, ಅದು ಕಾನೂನಿಗೆ ಅನುಮತಿ ಇದ್ದರೆ. ಇಲ್ಲದಿದ್ದರೆ ನಮ್ಮ ಪಾಲಿಗೆ ಇಷ್ಟೇ.